ನಮಸ್ಕಾರ. ಎಂಟಿವಿಯ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ನಾನು ಮಾಧವಿಲಾಕೆ. ಇದು ದೀಪಾವಳಿ. ಮನೆ ಮನೆಗಳಲ್ಲಿ ತಿಂಡಿ ತಿನಿಸುಗಳ ಸರಮಾಲೆ. ಪ್ರತಿ ಮನೆಗಳಲ್ಲಿಯೂ ಕೂಡ ಹಬ್ಬದ ವಾತಾವರಣ. ಈ ಹಬ್ಬದ ವಿಶೇಷವೇನೆಂದರೆ ಜಾತಿ ಧರ್ಮಗಳನ್ನು ಮರೆತು ಆಚರಿಸುವ ರಾಷ್ಟ್ರೀಯ ಹಬ್ಬ. ನಮ್ಮ ದೀಪಾವಳಿ ಹಬ್ಬ ಈ ಸುಂದರ ಕ್ಷಣಗಳಲ್ಲಿ ಎಂಟಿವಿ ಕಾರ್ಯಾಲಯದಲ್ಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. ನಾಡಿನ ಸಮಸ್ತ ಜನತೆಗೆ ಎಂಟಿವಿ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ವರದಿ ಮಹಾಂತೇಶ್ ಕಾಂಬ್ಳೆ. ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೌಂಟಿಂಗ್ ಆಗಬೇಕು ಅನ್ನೋದು ಕೂಡ ನನಗೆ ಆಸೆ ಇದೆ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಆದಷ್ಟು ಬೇಗನೆ ಮಾಡಬೇಕು ಮನವಿ. ನಾನು ಮೊದಲಿಂದ ಕೂಡ ಒಂದು ಮಾತು ಹೇಳ್ತಿದ್ದೆ, ನಾನು ಕೂಡ ಡಿಕ್ಲೇರ್ ಮಾಡಿದ್ದೆ. ನಂಬಿಕೆ ಇದೆ. ಯಾಕಾಯ್ತು ನೋವಾಯಿತು, ಬೇಜಾರಾಯಿತು. ಅದರಿಂದ ನಾನು ಸುಪ್ರೀಂ ಕೋರ್ಟ್ ಅರ್ಜಿ ಹೋಗ್ಬೇಕಾಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಏನ್ ಅನ್ಕೊಂಡಿದ್ದೀನೋ, ನ್ಯಾಯದೇವತೆ ಇದೆ, ನ್ಯಾಯದಲ್ಲಿ ಜಯ ಸಿಗ್ತದೆ, ಧರ್ಮದಲ್ಲಿ ಜಯ ಸಿಗ್ತದೆ ಅನ್ಕೊಂಡ ಮೇಲೆ ನಾನು ತಾಲೂಕಿನ ಶಾಸಕರ ಕೆಲಸ ಮಾಡಿದ್ದೇನೆ. ಮಾನವ ತಾಲೂಕು ಇತಿಹಾಸ ಚುನಾವಣೆ ಆದ್ಮೇಲೆ ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡ್ತು, ಮತ್ತೆ ವೈಯಕ್ತಿಕವಾಗಿ ಅವರಿಗೆ